ತುಮಕೂರಿನಲ್ಲಿ ಕಾರ್ಮಿಕರಿಂದ ಮಲ ಸ್ವಚ್ಛಗೊಳಿಸಿದ ಪ್ರಕರಣ. ಅನಿಷ್ಟ ಪದ್ಧತಿ ವಿರುದ್ಧ ರಾಜ್ಯಾದ್ಯಂತ ತೀವ್ರ ಆಕ್ರೋಶ. ಹೌದು, ಕಳೆದ 3 ದಿನಗಳ ಹಿಂದೆ ಅಂದ್ರೆ ಜೂನ್ 26ರಂದು ತುಮಕೂರಿನಲ್ಲೊಂದು ಅಮಾನವೀಯ ಪ್ರಕರಣ ನಡೆದಿತ್ತು. ಅಂದು ತುಮಕೂರು ನಗರದ ಕೆಬಿ ಇಂಜಿನಿಯರ್ಸ್ಗಳ ಸಂಘದ ವತಿಯಿಂದ ನಿರ್ಮಿಸಲಾಗಿರುವ ಕಲ್ಯಾಣ ಮಂಟಪದ ಆವರಣದಲ್ಲಿ ಕಾರ್ಮಿಕರನ್ನ ಬಳಸಿ ಮಲ ಹೊತ್ತು ಸಾಗಿಸಲಾಗಿತ್ತು. ಈ ಅಮಾನವೀಯ ಪದ್ಧತಿ ವಿರುದ್ಧ ರಾಜ್ಯದಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪ್ರಕರಣ ಬೆಳಕಿಗೆ ಬಂದ ಒಂದು ದಿನದಲ್ಲಿ ಪೊಲೀಸರು ಸೊಮೋಟೋ ಕೇಸ್ ದಾಖಲಿಸಿಕೊಂಡಿದ್ದು, ಗುತ್ತಿಗೆದಾರನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆದರೆ ಈವರೆಗೂ ಕ್ರಮ ಮಾತ್ರ ಆಗಿರಲಿಲ್ಲ. ಹೀಗಾಗಿ ಇಂದು ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರೇ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಹೌದು, ಅಮಾನವೀಯವಾಗಿ ಕಾರ್ಮಿಕರಿಂದ ಮಲ ಹೊರಿಸಿದ್ದ ತುಮಕೂರಿನ ಕೋತಿತೋಪು ಬಳಿ ಇರುವ ಕೆಇಬಿ ಇಂಜಿನಿಯರ್ಸ್ ಸಂಘದ ಕಚೇರಿಗೆ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಭೇಟಿ ನೀಡಿ ಮಲ ಸ್ವಚ್ಛಗೊಳಿಸಿದ್ದ ಕಾರ್ಮಿಕರು ಹಾಗೂ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು. ಈ ವೇಳೆ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘುಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಪಾಲಿಕೆ ಆಯುಕ್ತೆ ಶುಭಾ ಸೇರಿದಂತೆ ಹಲವು ಅಧಿಕಾರಿಗಳು ಸಾಥ್ ನೀಡಿದ್ರು. ಇನ್ನು ಘಟನಾ ಸ್ಥಳ ಪರಿಶೀಲನೆ ಬಳಿಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಪ್ರತಿಕ್ರಿಯೆ ನೀಡಿದ್ದು, ಗುಂಡಿಯಲ್ಲಿ ಮಣ್ಣು ತೆಗೆಯುವ ಕೆಲಸ ಇದೆ ಅಂತ ಹೇಳಿ ಕರೆಸಿಕೊಂಡು ಮಲ ಸ್ವಚ್ಛಗೊಳಿಸಿದ್ದಾರೆ. ಇದನ್ನ ಯಾರೋ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೆ ಇವತ್ತಿನವರೆಗೂ ಯಾವುದೇ ಕ್ರಮ ಆಗಿಲ್ಲ. ಹೀಗಾಗಿ ಸ್ಪಾಟ್ಗೆ ಬಂದು ನೋಡಿದ್ದೀನಿ. ಇದೀಗ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಲಾಗಿದೆ. ಯಾವುದೇ ಶಕ್ತಿವಂತನಾದರೂ ಕೂಡ ಕಠಿಣ ಕ್ರಮ ಆಗುತ್ತೆ ಎಂದ್ರು. ಗುಂಡಿಯಲ್ಲಿ ಮಣ್ಣು ತೆಗೆದಿದೆ ಬನ್ನಿ ಅಂತೇಳಿ ಕರ್ಕೊಂಬಂದು ಮಣ್ಣು ತೆಗೆಸಿದಾರಂತೆ. ಅವರು ತೆಗಿಬೇಕಾದಾಗ ಯಾರೊಬ್ಬರು ವಿಡಿಯೋ ಮಾಡಿಬಿಟ್ಟು ಇದನ್ನು ವೈರಲ್ ಮಾಡಿದ್ದಾರೆ. ಆಮೇಲೆ ಗೊತ್ತಾಗಿದೆ ಇದು ಮಲಗುಂಡಿ ಮತ್ತು ಇದು ಡ್ರೈನೇಜ್ ಎಲ್ಲ ಕನೆಕ್ಷನ್ ಇದೆ ಅಂತೇಳಿ ಸುದ್ದಿ ಆಗಿದೆ ತಮ್ಮ ಮಾಧ್ಯಮಗಳಲ್ಲಿ. ಆ ಸುದ್ದಿ ಕುರಿತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೋಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ಸಕ್ಷಮ ಪ್ರಾಧಿಕಾರ ತಹಶೀಲ್ದಾರು AC ಅವ್ರ ಹತ್ರ ಕೇಸ್ ಹಾಕಬೇಕಾಗಿತ್ತು. ಅದಿನ್ನೂ ಆಗಿಲ್ಲ. ನಾನು ಅವತ್ತಿನ ದಿನವೇ ಘಟನೆ ಬಗ್ಗೆ SP ಅವರಿಗೆ ಕೇಳಿದೆ. ತಕ್ಷಣ ಎಲ್ಲರನ್ನ ಕೇಸಲ್ಲಿ ಸೇರಿಸ್ಬೇಕಂತ. ನಾವೀಗ FIR ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ ಸರ್. ನಾವೆಲ್ಲರನ್ನ ಸೇರಿಸ್ತೀವಿ, ಯಾರನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಅವರು ಹೇಳಿದರು. ಬಟ್ ಇವತ್ತಿಗೂ ಇನ್ನೂ ಆ ಕ್ರಮ ಆಗಿರೋದ್ರ ಬಗ್ಗೆ ನನಗೆ ವರದಿ ಬಂದಿಲ್ಲ. ಅದಕ್ಕಾಗಿ ಇವತ್ತು ನಾನೇ ಮತ್ತೆ ಸ್ಪಾಟಿಗೆ ಬಂದು ನೋಡಿದ್ದೀನಿ. ಈಗ ಮೀಟಿಂಗ್ ಮಾಡಿ ಜಿಲ್ಲಾಧಿಕಾರಿಗಳ ಹತ್ರ ಅದು ಏನು ಕ್ರಮ ಆಗಬೇಕು ಅದು ಶಿಸ್ತು ಕ್ರಮ ತಗೊಳೋದಕ್ಕೆ ಸಂಬಂಧಪಟ್ಟ ಅಧಿಕಾರಿ ತಪ್ಪು ಮಾಡಿದ್ರಿ, ಆ ಚೌಟಿಗೆ ಸಂಬಂಧಪಟ್ಟರಾಗಿದ್ದರೂ ಕೂಡ ಯಾವುದೇ ಶಕ್ತಿವಂತರಾದರೂ ಕೂಡ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟ. ಅಲ್ಲ, ಏನು ಆ್ಯಕ್ಚುಲಿ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮ ಅಂದರೆ ಯಾವ ರೀತಿಯ ಕೈಗೊಳ್ಳಬೇಕಾಗುತ್ತೆ? ಮುನ್ನೆಚ್ಚರಿಕಾ ಕ್ರಮ ಅಂದರೆ ಆ್ಯಕ್ಚುಲಿ ಈ ಪಿಟ್ಗುಂಡಿಗಳೇ ಇನ್ನೂ ಇರಬಾರ್ದು. ನಗರ ಪ್ರದೇಶ ಎಲ್ಲ UGID ಇದೆ. ಇಲ್ಲಿ ಪಿಟ್ಗುಂಡಿ ಮಾಡೋಂಥ ಅಗತ್ಯ ಏನಿಲ್ಲ. ಅದನ್ನು ಯಾಕೆ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ಚೌಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಈ ಕಮಿಷನರು ಅಧಿಕಾರಿಗಳು ಕೊಡಬೇಕು ಉತ್ತರ. ಅದಕ್ಕೆ ಬಟ್ ಶುಚಿ ಮಾಡುವಾಗ ಯಾವ್ಯಾವ ಸಲಕರಣೆಗಳನ್ನ ಯೂಸ್ ಮಾಡಬೇಕು? ಶುದ್ಧಿ ಮಾಡೋಂಗೇ ಇಲ್ಲ, ಕೈಯಿಂದ ಮುಟ್ಟಂಗೆ ಇಲ್ಲ, ಅವ್ರು ಹಿಡಿಯೋಂಗೇ ಇಲ್ಲ. ಆ ಸಂದರ್ಭದಲ್ಲೂ ಅದಕ್ಕೆಲ್ಲ ಜೆಟ್ಟಿಂಗ್ ಮಿಷಿನ್ಸ್ ಇದ್ದಾವೆ, ದೊಡ್ಡ ದೊಡ್ಡ ಮಿಷಿನ್ಸ್ ಇದೆ, ಎಲ್ಲ ಕೋಟ್ಯಾಂತರ ರೂಪಾಯಿ ಮಿಷಿನ್ ಇದೆ ಕಾರ್ಪೊರೇಷನಲ್ಲಿ. ಆ ಮಿಷಿನ್ನ ಉಪಯೋಗಿಸ್ಬೇಕು. ಮನುಷ್ಯರನ್ನ ಇಳಿಸಂಗಿಲ್ಲ, ಮನುಷ್ಯರು ಮಲನ ಕೈಯಿಂದ ಮುಟ್ಟಂಗಿಲ್ಲ, ಬಕೆಟಲ್ಲಿ ಹಾಕಿ ಅಥವಾ ಪುಟ್ಟಿಯಲ್ಲಿ ಹಾಕಿ ತಲೆ ಮೇಲೆ ಊರಂಗಿಲ್ಲ. ಇದು ನಿಷೇಧ ಆಗಿ ಇಲ್ಲಿ ಯಾರನ್ನ ಹೊಣೆಗಾರರು ಸಂಬಂಧಪಟ್ಟ ಅಧಿಕಾರಿಗಳು ಆಗಬೇಕಲ್ಲ. ಈಗ ಸಂಬಂಧಪಟ್ಟ ಚೌಟ್ರಿ ಅವರು ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಆಗ್ತಾರೆ. ಅನಿಷ್ಟ ಪದ್ಧತಿಯಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳದ ಹಿನ್ನೆಲೆ ಇಂದು ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರೇ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಲ್ಲದೆ ಕ್ರಮಕ್ಕೆ ಸೂಚನೆ ನೀಡಿದ್ದು, ಇನ್ನಾದರೂ ಕ್ರಮ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.